ಸರ್ ಅವರು ನಮ್ಮ ಚಿಕ್ಕಪ್ಪನೇ ಸರ್. ಅವರು ತುಂಬ ವರ್ಷದಿಂದ ಡ್ಯೂಟಿ ಮಾಡ್ತಾಯಿದ್ರು. ಇನ್ನು ಕೆಲವೊಂದು 2 ವರ್ಷ ಮಾತ್ರ ಅವ್ರದ್ದು ಡ್ಯೂಟಿ ಇತ್ತು ಸರ್. ಈಗೊಂದು 1.5 ತಿಂಗಳ ಹಿಂದಿಂದ ಅವರು ಯಾಕೆ ಡ್ಯೂಟಿಗೆ ಹೋಗ್ತಿದ್ದಿಲ್ಲ ಅಂತ ಮನೇಲಿ ಗಮನಿಸಿದ್ದಾರೆ, ಮತ್ತು ಅವ್ರ ಮನೆಯವರು ಮತ್ತು ಅವ್ರ ಮಗ. ಆವಾಗ ಅವರು ಇಲ್ಲ, ನನಗೆ ಮ್ಯಾನೇಜರ್ ನನಗೆ ಡ್ಯೂಟಿಗೆ ತೊಗೊತಾ ಇಲ್ಲ ಅಂತ ಹೇಳ್ತಾಯಿದ್ರಂತೆ. ಅದಾಗಿ ಒಂದು 2-3 ದಿವಸದಲ್ಲೇ ನಮ್ಮ ರಿಲೇಟಿವ್ ಒಬ್ಬರು, ನಮ್ಮ ಅತ್ತೆ ಮಗರನ್ನೊಬ್ಬರು ಕರ್ಕೊಂಡು ನಮ್ಮ ಚಿಕ್ಕಪ್ಪ ಮ್ಯಾನೇಜರ್ನ ಮೀಟ್ ಮಾಡಿದ್ದಾರೆ. ಆವಾಗ ಅವರು ಇಲ್ಲ, ನಮಗೆ ಸರ್ ಹಿಂಗೆ ಕೆಲಸ ಕೊಡ್ತಾಯಿಲ್ಲ, ಯಾಕೆ ಕೊಡ್ತಾಯಿಲ್ಲ, ಕೊಡಿ ಸರ್ ಅಂತ ಕೇಳಿದ್ರೆ, ಇಲ್ಲ ನಿನಗೆ ಇವತ್ತು ಶನಿವಾರ ಇದೆಯಪ್ಪ, ನಾಳೆ ಭಾನುವಾರ, ಇನ್ನು 2 ದಿವಸ ಬಿಟ್ಟು ಸೋಮವಾರ ಬಾ, ಹಾಗೆ ಬಾ ಹೀಗೆ ಬಾ ಅಂತ 2 ಸರಿ ಓಡಾಡಿಸಿದ್ರಂತೆ. ಅದರಿಂದ ಅವತ್ತಿಂದ ಅವರು ಹಿಂಗೆ ಒಂದು 2-3 ಸರಿ ಓಡಾಡಿಸಿದ ನಂತರ ಅವರಿಗೆ ಮನಸ್ಸಿಗೆ ಬೇಜಾರಾಗಿ ಡಿಪ್ರೆಷನ್ನಿಗೆ ಹೋಗಿ ಕೆಲವು ದಿನ ಅದೇ ಎಲ್ಲಿಗೂ ಮಾತಾಡ್ಸಿದ್ರೆ ಏನೂ ಮಾತಾಡ್ಸಿದ್ರಂತೆ. ರಾತ್ರಿ ಎಲ್ಲ ನಾನು ಏನೇನೋ ಒಂಥರ ನಿದ್ದೆ ಸರಿಯಾಗಿ ಮಾಡ್ತಿದ್ದಿಲ್ಲಂತೆ ಸರ್. ತುಂಬ ಡಿಪ್ರೆಷನಲ್ಲಿದ್ದರಂತೆ. ಕೊನೆಗೆ ಅದಾಗಿ ಈಗ ಹೆಚ್ಚು ಕಮ್ಮಿ 1.5 ತಿಂಗಳಿಂದ ಈಚೆಗೆ ಮೊನ್ನೆ ಸೋಮವಾರ 5ನೇ ತಾರೀಕಿನ ದಿವಸ ಮಗನೂ ಸ್ವಲ್ಪ ಹೊರಗಡೆ ಸಾಗರ ಗಾರ್ಮೆಂಟ್ಸ್ ಕೆಲಸಕ್ಕೆ ಹೋಗ್ತಿದ್ದ. ಅವರು ನಮ್ಮ ಚಿಕ್ಕಮ್ಮ ಅಲ್ಲೇ ತ್ಯಾಗರತಿಯಲ್ಲಿ ಒಂದು ಸಣ್ಣದೊಂದು ಟೈಲರಿಂಗ್ ವರ್ಕ್ ಮಾಡ್ತಿದ್ರು. ಅವರು ಮಗ ಡ್ಯೂಟಿ ಮುಗಿಸ್ಕೊಂಡು ನಮ್ಮ ಚಿಕ್ಕಮ್ಮನ ಕರ್ಕೊಂಡು ಬಂದು ನೋಡಿದಾಗ ಇವರು ಮನೇಲಿ ಪಕ್ಕದಲ್ಲಿ ಒಂದು ತೊಲೆಗೆ ನೇಣು ಹಾಕ್ಕೊಂಡು ನೇತಾಡ್ತಿದ್ರಂತೆ. ಆ ಟೈಮಲ್ಲಿ ಎದುರುಗಡೆ ಮತ್ತು ಪಕ್ಕದ ಮನೆಯವ್ರ ಸಹಾಯದಿಂದ ಕರೆದು ಅವ್ರನ್ನ ಕೆಳಗಿಳಿಸ್ಕೊಂಡು ಸಾಗರ ಪ್ರಥಮ ಚಿಕಿತ್ಸೆಗೆ ಹಾಸ್ಪಿಟ್ಲಿಗೆ ಭೇಟಿ ಮಾಡಿಸಿದ್ದಾರೆ. ಅಲ್ಲಿ ಅವರು ಕಂಡೀಷನ್ನು ತುಂಬ ಕ್ರಿಟಿಕಲ್ ಇದೆ, ನೀವು ಶಿವಮೊಗ್ಗ ತಗೊಂಡು ಹೋಗ್ರಿ ಅಂದಷ್ಟು ಶಿವಮೊಗ್ಗ ಬಂದು ಮೆಗಾನಲ್ಲಿ ನೋಡಿದ್ದಾರೆ. ಅಲ್ಲಿ ಯಾಕೆ ರೆಸ್ಪಾನ್ಸ್ ಆಗಿಲ್ಲ ಅಂತೇಳಿ ಸೀದಾ ಮ್ಯಾಕ್ಸಿಗೆ ಹೋಗಿ ಅಡ್ಮಿಟ್ ಮಾಡಿಕೊಂಡು 2 ದಿವಸ ನಿನ್ನೆ 7ನೇ ತಾರೀಕು ಬುಧವಾರ 1:15 ಸುಮಾರಿಗೆ ಮೆಗಾನಿಗೆ ಮತ್ತೆ ಶಿಫ್ಟ್ ಮಾಡ್ಕೊಂಡಿದ್ದಾರೆ. ಅವ್ರಲ್ಲೂ ಕೂಡ ಅವರು ಯಾವುದೂ ಗ್ಯಾರಂಟಿ ಇಲ್ಲ ಅಂತೇಳಿ. ಹಂಗೆ ಇಲ್ಲಿ ಬಂದು ಸ್ವಲ್ಪ 1:30-2 ಗಂಟೆ ಸುಮಾರಿಗೆ ಸಾಗರ ಮೆಗಾನ್ ಹಾಸ್ಪಿಟ್ಲಿಗೆ ಮತ್ತೆ ಶಿಫ್ಟ್ ಮಾಡಿಕೊಂಡು ಸಂಜೆ ಒಂದು 4:15 ಸುಮಾರಿಗೆ ಅವರು ಸಾವಿಗೆ ಕಾರಣ ಸರ್, ಮ್ಯಾನೇಜರು ಈಗ ಕೆಲಸದಿಂದ ಯಾಕೆ ತೆಗೆದಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ಬಟ್ ಅವರು 2-3 ಟೈಮಿ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ ಅವರು ಕೆಲಸನ ಕೊಟ್ಟಿಲ್ಲ ಸರ್. ಅದು ನನಗೆ ಕೆಲಸ 1.5-2 ತಿಂಗಳ ಸಂಬಳನೂ ಆಗಿಲ್ಲ ಸರ್. ಹಾಗಾಗಿ ಮಗಳು ತುಂಬ ಹ್ಯಾಂಡಿಕ್ಯಾಪ್ಟ್ ಸರ್. ಅವಳಿಗೆ ಮಾತಾಡಲಿಕ್ಕೂ ಬರೋಲ್ಲ, ಫುಲ್ ಬುದ್ಧಿಮಾಂದ್ಯನೇ ಸರ್. ಅವಳು ಜೀವನ ಈಗಿನ ಮೇಲೆ ಅವ್ರ ಫ್ಯಾಮಿಲಿಗೆ ಜೀವನ ತುಂಬ ಕಷ್ಟ ಆಗುತ್ತೆ ಸರ್. ಹಾಗಾಗಿ ಮಗ ಇದ್ದಾನೆ ಸರ್, ಅವನಿಗೇನಾದರೂ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಸರ್ ನಾವು ಸರ್ಕಾರಕ್ಕೆ ಮನವಿ ಮಾಡ್ತೀವಿ ಸರ್. ನಮಗೆ ಏನಾರು ಒಂದು ಜೀವನಕ್ಕೆ ಅವನೇ ಈಗ ಮನೆಗೆ ಆಧಾರ ಸ್ತಂಭ ಸರ್. ಹಾಗಾಗಿ ಅವನ ಜೀವನಕ್ಕೆ ಏನಾರು ಒಂದು ಅನುಕೂಲ ಮಾಡಿಕೊಟ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ನಾವು ನಿಮ್ಮ ಹತ್ರ ಕೇಳ್ಕೊಳ್ತೀವಿ ಸರ್. ಈಗ ಮನೆಯ ಜವಾಬ್ದಾರಿ ಪೂರ್ತಿ ಮಗನ ಮೇಲೆ ಬೀಳುತ್ತೆ ಸರ್ ಇವಾಗ. ಹಾಗಾಗಿ ಅವನಿಗೆ ಏನಾದ್ರು ಸರ್ಕಾರ ಎಚ್ಚೆತ್ಕೊಂಡು ಒಂದು ಸ್ವಲ್ಪ ಏನಾದರೂ ಅವರಿಗೆ ಸಹಾಯ ಮಾಡಲೇಬೇಕು ಸರ್. ಅವರಿಗೆ ಯಾವುದಾದ್ರೂ ಒಂದು ಕೆಲಸನಾದರೂ ಕೊಡಲೇಬೇಕು. ಅವ್ರಿಗೆ ಇನ್ನೂ ಡ್ಯೂಟಿ 2 ವರ್ಷ ಇದೆ ಸರ್. ಅದು ಅವರು ಇಲಾಖೆ ವತಿಯಿಂದ ಏನು ಸ್ಪೆಷಲಿಸ್ಟ್ ಸಿಗುತ್ತೋ ಅದಷ್ಟು ಅವನಿಗೆ ಸಿಗೋಗಿ ಮಾಡಿಕೊಡ್ಬೇಕು ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಡ್ತೀನಿ. ಸಾಗರ ನಮ್ಮ ಚಿಕ್ಕಪ್ಪ ಬಂದುಬಿಟ್ಟು ಸರ್, ಸಾಗರ ಡಿಪೋದಿಂದನೇ ಸುಮಾರು 4-5 ಕಡೆ ಲಾಂಗ್ ಟ್ರಿಪ್ ಅವರು ಡ್ಯೂಟಿ ಮಾಡ್ತಿದ್ರು ಸರ್. ತುಂಬ ಚೆನ್ನಾಗಿದ್ರು ಸರ್. ಹೌದು ಸರ್, ಹೌದು. ನನ್ನ ಹೆಸರು ನಾರಾಯಣ್ ಅಂತ ಸರ್.